ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಇವತ್ತು ಸೂಪರ್ ಆಗಿ ರೆಡಿಯಾಗಿದ್ದೀನಿ, ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇಟ್ಟಿದ್ದಾರೆ ಗಣೇಶ. ಸೊ ಅನದರ್ 5 days ಗಣೇಶ ಇದೆ, ಅದ್ರ ಜೊತೆ ಮನೆಗೆ ಕುಂಕುಮ ಕರಿಯೋರು ಇದ್ದಾರೆ. ಸೊ ಇವತ್ತು ಫಸ್ಟ್ ಡೇ ಗಣೇಶ ಆ್ಯಂಡ್ ಗಣೇಶ ಚತುರ್ಥಿಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೊ ಒಂಥರ ಚೆನ್ನಾಗಿರುತ್ತೆ. ಅಸೋಸಿಯೇಷನ್ ಇಂದ ಕಮ್ಯುನಿಟಿಲಿ ಈ ಥರ ಬೇರೆ ಬೇರೆ ಹಬ್ಬಕ್ಕೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಯಾವಾಗ ಜಾಸ್ತಿ ಫ್ರೆಂಡ್ಸ್ ಇರಲ್ಲ ಆವಾಗ ಈ ಥರ ಎಲ್ಲ ಹೋಗೋಕ್ಕೆ, ಅಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ರಿಲೇಟಿವ್ಸ್ ಇವರೇ ಬೇಕು ಅಂತ ಇಲ್ಲ, ಫ್ರೆಂಡ್ಸ್ ಜೊತೆನೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಬಂದ್ಬಿಟ್ಟು ಇಲ್ಲಿ ಒಂದು ದರ್ಶನ ತಗೊಂಡು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲರನ್ನೂ ನೋಡಿ ಒಂದು ಖುಷಿ ಆಗುತ್ತಲ್ಲ, ಅದೇ ಒಂಥರ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ ನಮ್ಮ ಅಪಾರ್ಟ್ಮೆಂಟಲ್ಲಿ ಹಿಂಗಿಟ್ಟಿದ್ದಾರೆ ಗಣೇಶ. ಸೊ ನನ್ನ ಮಗನೂ ಬಂದಿದ್ದ ದರ್ಶನಕ್ಕೆ ಫಾರ್ ದ ಫಸ್ಟ್ ಟೈಮ್, ಫಸ್ಟ್ ಡೇಗೆ. ಸೊ ಖುಷಿ ಆಯಿತು. ಆ್ಯಂಡ್ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮುಗ್ದಿತ್ತು, ಪ್ರಸಾದ ಸಿಕ್ತು, ಅದೊಂದು ಖುಷಿ. ಸೊ ಫಸ್ಟ್ ಡೇನೇ ಏನೋ ಒಂದು ಪ್ರತಿಷ್ಠಾಪನೆ ಆಗಲಿ ಪೂಜೆ ಆಗಲಿ ಎಲ್ಲ ಚೆನ್ನಾಗಿ ಆಗಿದೆ. ಸೊ ಹುಷಾರಿರಲಿಲ್ಲ ನಂಗೆ ಅಷ್ಟೊಂದು, ಹಾಗಾಗಿ ಬೇಗ ಬರೋಕ್ಕಾಗಲಿಲ್ಲ. ಬಟ್ ಎನಿವೇಸ್ ಇಟ್ ವಾಸ್ ಗುಡ್. ಸೊ ಡೇ 2 ನಾನು ಸೂಪರಾಗಿ ರೆಡಿಯಾಗಿದ್ದೀನಿ. ಮತ್ತು ಇವತ್ತೂ ಸಹ ಕುಂಕುಮಕ್ಕೆ ಕರೆದಿದ್ದಾರೆ. ಸೊ ಕುಂಕುಮಕ್ಕೆ ಹೋಗಿದ್ನಲ್ಲ ನನ್ನ ಫ್ರೆಂಡ್, ಅವ್ರ ಮನೇಲಿ ನೋಡಿ ಎಷ್ಟು ಸೂಪರಾಗಿ ಡೆಕೋರೇಷನ್ ಮಾಡಿ ಗಣೇಶನ್ ಇಟ್ಟಿದ್ದಾರೆ. ಸಖತ್ತಾಗಿ ಅನಿಸುತ್ತೆ ಇದೆಲ್ಲ ನೋಡ್ತಾ ಇದ್ದಾರೆ. ಸೊ ಅಲ್ಲಿಂದ ಕುಂಕುಮ ತೊಗೊಂಡು ನಾವು ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಗಣೇಶ ಹತ್ರ ಹೋಗ್ತಾ ಇದ್ವಿ. ಯಾಕಂದರೆ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಸ್ವಲ್ಪ ಏನೋ ನಮ್ಮ ಹಿಂದಿಂದು ಟ್ರಾನ್ಸ್ಕ್ರಿಪ್ಷನ್ಸ್ ಇಂದೆಲ್ಲ ಏನೋ ಡೀಟೇಲ್ಸ್ ಕೊಡ್ತಾರೆ ಫ್ರಮ್ ಸಮ್ ಫೌಂಡೇಶನ್. ಸೊ ಅದೆಲ್ಲ ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ನಿಮ್ಮೆಲ್ಲರ ಸಮಾಗಮವಾಗಿದೆ. ನಮ್ಮೆಲ್ಲರ ದೈವ ಒಂದು ಕಡೆ ನೋಡ್ತಕ್ಕಂಥ ಭಾಗ್ಯ ನಮ್ಮೆಲ್ಲರೂ. ಅನೇಕ ಕೆಲಸದ ಅವರವರ ಕೆಲಸದ ಒತ್ತಡದ ನಡುವೆಯೂ ಕೂಡ ನಾವೆಲ್ಲರೂ ಕೂಡ ಒಂದ್ ಕಡೆ ಸೇರಿದ್ದೇವೆ, ಸೇರುತ್ತೇವೆ ಅನ್ನುವುದೇ ಒಂದು ಹೆಮ್ಮೆಯ ವಿಷಯ. ಈ ಒಂದು ಸುಂದರ ಸಮಾರಂಭದ ನಡುವೆ ಅಲ್ಲಿ ಸಂಸ್ಕೃತಿಯನ್ನ ಮುಂದಿನ ಜನಾಂಗಕ್ಕೆ ನಮ್ಮನ್ನು ಒಳಗೊಂಡಂತೆ ಮುಂದಿನ ಜನಾಂಗಕ್ಕೆ
Udai Kumar, he is a Bangalore-based artist conservation and independent designer. ಜನಗಳ ಒಂದು ರೀತಿ ರಾಜರ ಕಥೆ ರಾಜವಂಶದ ಕಥೆ ಈ ರೀತಿ ಭಾವಿಸಿರ್ತಾರೆ. ನಾವು ಮಾತಾಡೋದು ಬಡಾವಣೆ ಇತಿಹಾಸ ಗ್ರಂಥಗಳಿವೆ. ಮೊದಲಿಗೆ ಒಂದು ಪ್ರಶ್ನೆ ವಾರ್ಡ್ಗಳು ಇವಾಗ 243-48 ವಾರ್ಡ್ಗಳು ಮಾಡಿದ್ದಾರೆ. ಆ ವಾರ್ಡ್ಗಳು ಅವರು ಇದು ಬಿಜೆಪಿ ವ್ಯಾಪ್ತಿ ಬರುತ್ತೆ ಗೊತ್ತಿಲ್ಲ ನನಗೆ. ಬಿಜೆಪಿ ವ್ಯಾಪ್ತಿ ಬರ್ತದೆ ಅವರು ನೋಡಿ ಆ ಇವತ್ತಿಗೂ ಹಳ್ಳಿ ಕಡೆ ನೋಡುವಂತ ಚಿತ್ರಗಳು. ದನ ಯಾವ ಹಸು ಹಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಸಾಯಂಕಾಲ ಮನೆಗೆ ಅವನ್ನ ಇಲ್ಲಿ ಬೆಂಕಿ ಹಾಕೊಂಡು ಗುಹೆಯಲ್ಲಿ ಡ್ಯಾನ್ಸ್ ನಡೀತಾರೆ. ಇದೇ ರೀತಿನೇ ಬಹುಶಃ ಕಾರ್ಯಕ್ರಮ ಅಲ್ಲಿ ನಾವು ಎಲ್ಲೆಲ್ಲೋ ಕೇಳಿರ್ತೀವಿ. ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿ ಕೋಟಿ ಜನ ಬಂದು ಜೀವನಕ್ಕಾಗಿ ಬರ್ತಾ ಇದ್ದಾರೆ. ಅಂತ ಜಾಗದಲ್ಲಿ ಕೂಡ ಇಂಥ ಅದ್ಭುತವಾದ ದೇವಸ್ಥಾನ ಇದೆ, ನೋಡಲೇಬೇಕಾದ ಇದೆ. ಬಹುಶಃ ಶಶಿಧರ ಬಗ್ಗೆ ಈಗ ಎಲ್ಲಾ ಕಡೆಯಿಂದ ತೊಂದರೆ ಕಾಣಿಸ್ಕೊಳ್ಳೋಕೆ ಶುರು ಆಯ್ತು. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಹಾಗೆ ಉತ್ತರ ಶುರು ಆಗುತ್ತೆ. ಅಂದ್ರೆ 1000 ವರ್ಷದ ಈಗ ಇದೊಂದು ರೀತಿ ತ್ರಿಭಾಷೆ ಪ್ರದೇಶ. ಕನ್ನಡ, ತಮಿಳು, ತೆಲುಗು ಮಾತಾಡ್ತಾ ಇದ್ದಾರೆ. ಇದು ಸ್ಥಳೀಯ ಬಹಳ ಸುಲಭವಾಗಿ ಆಗುತ್ತೆ. ಮನೆಯಲ್ಲೇ 3 ಭಾಷೆ ಮಾತಾಡ್ತಾರೆ. ಚಿಕ್ಕಮ್ಮನ ಜೊತೆ ಒಂದು ಭಾಷೆ, ದೊಡ್ಡಮ್ಮನ ಒಂದು ಭಾಷೆ, ಸ್ವಂತ ತಾಯಿ ತಂದೆ ಅವ್ರ ಜೊತೆ ಒಂದು ಭಾಷೆ. ನಾವು ನಿಂತ ನೆಲದ ನಿಮಿತ್ತ ಇಂದಿನ ಈ ಉಗಮ ಮತ್ತು ವಿಕಾಸವನ್ನ ತಮ್ಮೆಲ್ಲರಿಗೂ ವಿವರಿಸಿ ಹೊರಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಅದ್ಭುತ ಚಪ್ಪಾಳೆಯೊಂದಿಗೆ ಜೋರು ಚಪ್ಪಾಳೆಯೊಂದಿಗೆ ಸೊ ಡೇ ತ್ರೀಗೂ ರೆಡಿಯಾಗಾಯಿತು ಸೂಪರ್ ಆಗಿ. ಸೊ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಇದೆ. ಸೊ ಎಲ್ಲ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಡ್ಯಾನ್ಸು ಆಡಾಡೋದು ಈ ಥರ ಒಂದು ಅದ್ಭುತವಾದ ಕಲೆಗಳನ್ನು ಪ್ರೋಗ್ರಾಮ್ ಮೂಲಕ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂತ ಎಲ್ಲ ಮಾಡ್ತಾರೆ. ಸೊ ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಅಂತ. ಅವ್ರು ग्रुप फोटो के ऐसे
ಸೊ 3 ದಿನದ ಪ್ರೋಗ್ರಾಮ್ ಸೂಪರ್ ಆಗಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.